ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ದುಡ್ಡು ನಮ್ಮ ಹಿಂದೆ ಬರಬೇಕು ಅಂತಂದರೆ ಫಸ್ಟು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಯಾಕಂದರೆ ಯಾವಾಗಲೂ ನಾವು ದುಡ್ಡನ್ನು ಒಂದಲ್ಲ ಒಂದು ರೀತಿಯಿಂದ ನಾವು ಏಳಿಸ್ತಾ ಇರ್ತೀವಿ. ದುಡ್ಡನ್ನು ಯಾವಾಗಲೂ ಬೈಕೊತಾನೆ ಇರ್ತೀವಿ. ಹೇಗೆ ಅಂತ ಕೇಳ್ತೀರಾ? ನೋಡಿ, ಅಯ್ಯೋ ದುಡ್ಡಿದ್ದವ್ರ ಹತ್ರನೇ ದುಡ್ಡು ಬರುತ್ತೆ, ನಮಗೆ ದುಡ್ಡೇ ಬರೋಲ್ಲ, ದೇವ್ರಿಗೆ ಕಣ್ಣಿಲ್ಲ, ಈ ಥರ ಎಲ್ಲ ಮಾತಾಡ್ತೀವಿ. ಇನ್ನೊಂದು ನೋಡಿ, ಬೇರೆಯವ್ರು ಯಾರಾದರೂ ಶ್ರೀಮಂತರನ್ನ ನೋಡಿದರೆ ನಾವು ಹೇಳೋ ಮಾತೇನು ಗೊತ್ತಾ? ಅವ್ರಿಗೇನು, ಅವರಪ್ಪ ಮಾಡಿಟ್ಟಿರೋ ಆಸ್ತಿ, ಅವ್ರ ತಾತ ಮಾಡಿಟ್ಟಿರೋ ಆಸ್ತಿ. ಹೌದು, ಮಾಡಿಡಲಿ. ನಾನು ಹೇಳೋದು, ಯಾರು ಹುಟ್ಟಿಂದಾನೇ ಶ್ರೀಮಂತ ಆಗಿರಲ್ಲ, ಇವತ್ತು ಅವರು ಅದನ್ನು ಉಪಯೋಗಿಸ್ತಾ ಇದ್ದಾರಂದರೆ, ಅವರು ಅದರಿಂದ ಖುಷಿಯಾಗಿದ್ದಾರೆ ಅಂದರೆ ಅದ್ರ ಹಿಂದೆ ಅವರಪ್ಪ ಅಥವಾ ಅವ್ರ ಅಪ್ಪಂದರು, ಅವ್ರ ತಾತಂದ್ರ ಪರಿಶ್ರಮ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ನಾವು ಇವಾಗಿರೋ ಅವ್ರ ಪರಿಸ್ಥಿತಿನ ನೋಡಿಬಿಟ್ಟು ಆ ಥರ ಎಲ್ಲ ಮಾತಾಡ್ಕೊಳ್ತೀವಿ. ಬಟ್ ಅದು ತಪ್ಪಲ್ವಾ? ಯಾರು ಹುಟ್ಟಿದಾಗಿಂದನೂ ಚಿನ್ನ ಸ್ಪೂನ್ ಯಾರು ಬಾಯಲ್ಲಿ ಇಟ್ಕೊಂಡು ಬಂದಿರಲ್ಲ. ಇವತ್ತು ನಾನು ಪರಿಶ್ರಮ ಪಟ್ಟರೆ ಮುಂದೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೋದಲ್ವಾ? ಮೇನಾಗಿ ಅದನ್ನು ತಿಳ್ಕೊಬೇಕು. ಇನ್ನೊಂದು ನೋಡಿ, ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಯಾವುದಾದ್ರೂ ಒಂದು ಚೆನ್ನಾಗಿರೋ ಬಿಲ್ಡಿಂಗ್ ನೋಡಬೇಕು ನಾವು. ಅಯ್ಯೋ, ಆ ಬಿಲ್ಡಿಂಗ್ ನೋಡಿಬಿಟ್ಟು ನಾವು ಖುಷಿ ಪಡಲ್ಲ, ಎಷ್ಟು ಚೆನ್ನಾಗಿದೆ, ಎಷ್ಟು ಎತ್ತರವಾಗಿದೆ ಮಾತಾಡಲ್ಲ ನಾವು. ಅದನ್ನು ಯಾವ ಥರ ನಾವು ಇದು ಮಾಡ್ತೀವಿ ಅಂತಂದರೆ, ಎಷ್ಟು ಜನರ ತಲೆ ಒಡೆದು ಕಟ್ಟಿದಾರೋ. ನೋಡಿ, ಇವಾಗ ನಾವು ಮಾತಾಡೋ ಮಾತುಗಳು ಹೆಂಗಿದೆ ಗೊತ್ತಾ? ನಾವು ಯಾರು ದುಡ್ಡಿದ್ದವ್ರನ್ನ ಬೈತಾ ಇಲ್ಲ, ಅದು ನಾವು ದುಡ್ಡಿದ್ದವ್ರಿಗೆ ಮಾಡೋ ಅವಮಾನ ಅಲ್ಲ, ದುಡ್ಡಿಗೆ ಮಾಡೋ ಅವಮಾನ ಆಗುತ್ತದೆ. ಸೊ ಹಂಗಿರುವಾಗ ಯಾವಾಗಲೂ ಒಂದಲ್ಲ ಒಂದು ರೀತಿ ನಾವು ಹಣನ ಬೈತಾ ಇದ್ದರೆ ಅದು ಹೇಗೆ ನಮ್ಮ ಕಡೆ ಬರುತ್ತೆ ಅಲ್ವಾ? ನೋಡಬೇಕು, ಒಬ್ಬೊಬ್ರನ್ನಂತೂ ಒಬ್ಬೊಬ್ರ ಮಾತು ಕೇಳಬೇಕು. ನೀವು ಹೆಂಗೆ ಹೇಳ್ತಾರೆ ಗೊತ್ತಾ? ನನಗೆ ಸಂಬಂಧಗಳೇ ಮುಖ್ಯ, ನನಗೆ ಫ್ರೆಂಡ್ಶಿಪ್ಪೇ ಮುಖ್ಯ, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆ ಥರ ಎಲ್ಲ ಮಾತಾಡ್ತಾರೆ. ನಾನು ಹೇಳೋದು, ನೋಡಿ ವೀಕ್ಷಕರೇ, ಒಂದು ಮಾತು ಹೇಳ್ತೀನಿ, ನಮ್ಮ ಹತ್ರ ದುಡ್ಡಿದ್ದರೆ ಮಾತ್ರ ಎಲ್ಲ ಸಂಬಂಧಗಳು, ಎಲ್ಲ ಫ್ರೆಂಡ್ಶಿಪ್ಪು. ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾವ ಫ್ರೆಂಡ್ಶಿಪ್ಪು ಇಲ್ಲ, ಯಾವ ಸಂಬಂಧಗಳೂ ಇಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ನೋಡಿ, ದೂರನವರು ನಮ್ಗೆ ಹತ್ರದವ್ರಾಗಿ ಕಾಣಿಸ್ತಾರೆ. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ದಾಗೆ ನಮ್ಮ ಹತ್ರದವರೇ ನಮ್ಮ ಹತ್ರಕ್ಕೆ ಇರಲ್ಲ ಫಸ್ಟ್ ಆಫ್ ಆಲು, ಅಲ್ವಾ? ಸೊ ಹಾಗಿರುವಾಗ ಅಲ್ಲಿ ಕೂಡ ನಾವು ದುಡ್ಡನ್ನು ಬೈತಾ ಇದ್ದೀವಿ. ಆಮೇಲೆ ಇನ್ನೊಂದು ನೋಡಬೇಕು, ಇನ್ನೊಬ್ರು ಹೇಳ್ತಾರೆ ಅಂದರೆ, ನಾವು ಆಡೋ ಕಾಮನ್ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನಗೆ ಮಾನ ಮರ್ಯಾದೆ ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂತ. ಓಕೆ, ನಮಗೆ ಮಾನ ಮರ್ಯಾದೆನೇ ಮುಖ್ಯ, ಒಪ್ಕೊಳ್ಳೋಣ. ಹಾಗಂತ ನಾವು ಮಾನ ಮರ್ಯಾದೆ ಹೋಗೋ ಕೆಲಸ ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲು ಮಾಡಿ ಆದಮೇಲೂ ಅದಕ್ಕೆ ದುಡ್ಡಿಗೆ ಏನು ಸಂಬಂಧ? ನಾವು ದುಡ್ಡನ್ನು ಯಾಕೆ ಬೈಬೇಕು ಅಲ್ವಾ? ನಾನು ಹೇಳೋದು ವೀಕ್ಷಕರೇ, ನೋಡಿ, ನಮ್ಮ ಹತ್ರ ಯಾರಾದರೂ ನಮ್ಗೆ ಇಷ್ಟ ಆದವ್ರು ನಮ್ಮ ಹತ್ರನೇ ಇರಬೇಕು ಅಂದರೆ ನಾವು ಅವ್ರ ಜೊತೆ ಯಾವ ಥರ ಇರ್ತೀವಿ ಹೇಳಿ? ಸದಾ ಅವ್ರ ಜೊತೆ ನಗ್ತಾ, ಚೆನ್ನಾಗಿ ಮಾತಾಡ್ತಾ, ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧನ ಇಟ್ಕೊಂಡಿರ್ತೀವಿ ಅಲ್ವಾ? ಸೊ ಹಾಗಿರುವಾಗ ದುಡ್ಡಿಗೂ ಒಂದು ಎನರ್ಜಿ ಇದೆ, ಅದಕ್ಕೆ ಭಾಷೆ ಇದೆ ಒಂದು. ನಾವು ಅದ್ರ ಜೊತೆ ಹೇಗಿರ್ತೀವೋ ಅದು ನಮ್ಮ ಜೊತೆ ಹಾಗಿರುತ್ತೆ. ಸೊ ಹಾಗಿರುವಾಗ ಆ ದುಡ್ಡು ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂದರೆ ನಾವು ಅದನ್ನು ಒಳ್ಳೆ ರೀತಿಯಿಂದ ಯಾವಾಗಲೂ ದುಡ್ಡಿರೋರನ್ನ ನೋಡಿ ಸಂತೋಷ ಪಡೋದನ್ನು ಕಲಿಬೇಕು. ಯಾರಾದರೂ ಶ್ರೀಮಂತರ ಕಂಡ್ರೆ ಅವ್ರನ್ನ ನೋಡಿ ಸಂತೋಷ ಪಡಬೇಕು. ಅಕಸ್ಮಾತ್ ನಮ್ಮ ಅಕ್ಕಪಕ್ಕದವರು ಅಥವಾ ನಮ್ಗೆ ಗೊತ್ತಿರೋರು ಏನಾದರೂ ಒಳ್ಳೆಯದನ್ನು ಏನಾದರೂ ಖರೀದಿ ಮಾಡಿದರೆ ಅಥವಾ ಏನಾದರೂ ತಗೊಂಡ್ರೆ, ಸೈಟೋ ಮನೆನೋ ಕಾರು ಇನ್ನೊಂದು ಮತ್ತೊಂದು ಏನಾದರೂ ತಗೊಂಡ್ರೆ ಸಂಭ್ರಮಿಸಿ. ಆ ಸಂಭ್ರಮ, ಆ ಥರ ಸಂಭ್ರಮಿಸೋದ್ರಿಂದ ಲಕ್ಷ್ಮೀ ದೇವಿಗೆ ಖುಷಿಯಾಗುತ್ತೆ. ಸೊ ಅವರು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಳುತ್ತೆ ಅದು ದುಡ್ಡು ಅಲ್ವಾ? ಸೊ ಹಾಗಿರುವಾಗ ನಾವು ಯಾವ ರೀತಿಯ ಆ ದುಡ್ಡನ್ನು ನಾವು ನಮ್ಮ ಕಡೆ ಆಹ್ವಾನ ಮಾಡ್ಕೊತೀವೋ ಆ ಥರ ದುಡ್ಡು ಅಂದರೆ ನಮ್ಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ? ಇವಾಗ ನೋಡಿ, ಒಂದು ಮಗುನ ನೀವು ಕರಿಬೇಕಂದ್ರೆ, ನಿಮ್ಗೆ ಗೊತ್ತಿಲ್ಲದೆ ಇರೋ ಮಗುನ ಕರಿಬೇಕಂದ್ರೆ ನೀವೇನು ಮಾಡ್ತೀರಾ? ಕೈಯಲ್ಲಿ ಒಂದೇನೋ ಬಿಸ್ಕೆಟೋ ಅಥವಾ ಕೈಯಲ್ಲಿ ಏನೋ ಒಂದು ತಿಂಡಿ ಏನೋ ಇಟ್ಕೊಂಡು ಆ ಮಗುಗೆ ಕೊಟ್ಟು ಆ ಮಗುನ ನೀವು ಕರ್ಕೊಳ್ತೀರಿ ಅಲ್ವಾ? ಅದೇ ರೀತಿ ದುಡ್ಡನ್ನು ನಾವು ಯಾವಾಗಲೂ ಗೌರವಿಸ್ತಾ ಇರಬೇಕು. ದುಡ್ಡನ್ನ ಯಾವಾಗಲೂ ಪದೇ ಪದೇ, ಅದು ನಿಮ್ಮ ಹತ್ರ 10 ರೂಪಾಯಿ ಇರಲಿ, ನಿಮ್ಮ ಹತ್ರ ಲಕ್ಷ ರೂಪಾಯಿನೇ ಇರಲಿ, ಅದ್ರ ಬಗ್ಗೆ ನಮಗೆ ಖುಷಿ ಇರಬೇಕು. ನಮ್ಮ ಹತ್ರ ದುಡ್ಡಿದೆ, ಇಲ್ಲ ಅಂತ ಯಾರು ಹೇಳಿದರು? ನಮ್ಮ ಹತ್ರ ದುಡ್ಡಿದೆ ಅನ್ನೋದನ್ನು ನಾವು ಸಂಭ್ರಮಿಸಬೇಕು. ಸೊ ಆವಾಗ ಅದು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ತುಳಸಿ ಗಿಡನ ಹಾಕಿ ನೀವು ಅದ್ರ ಬೀಜಗಳೆಲ್ಲ ಅಕ್ಕಪಕ್ಕಕ್ಕೆಲ್ಲ ಉದುರಿಬಿಟ್ಟು ಅದು ಗಿಡಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇದು ನಿಮ್ಮ ಹತ್ರ 1 ರೂಪಾಯಿ ಇದ್ದರೆ ಖುಷಿ ಪಡಿ, ಅದನ್ನು ನೆಕ್ಸ್ಟ್ 4 ರೂಪಾಯಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಲ್ವಾ?
ಆಮೇಲೆ ಇನ್ನೊಂದು, ಇವಾಗ ನೋಡಿ ಬೆಕ್ಕನ್ನು ಹಿಡಿಯೋಕ್ಕೆ ನಾವು ಹೋಗಬಾರ್ದು. ನಾವು ಬೆಕ್ಕನ್ನು ಹಿಡಿಯೋಕ್ಕೆ ಹೋದಷ್ಟು ಏನು ಮಾಡುತ್ತೆ, ಬೆಕ್ಕು ತಪ್ಪಿಸ್ಕೊಂಡು ಹೋಗುತ್ತೆ. ಸೊ ಏನು ಗೊತ್ತಾ, ಬೆಕ್ಕನ್ನು ಹಿಡಿಬೇಕಂದ್ರೂ ಅದಕ್ಕೆ ಬೇಕಾಗಿರೋದು ನಮ್ಮ ಕೈಯಲ್ಲಿರಬೇಕು. ಆವಾಗ ನಾವು ಈಸಿಯಾಗಿ ಅದನ್ನು ಹಿಡ್ಕೋಬಹುದು. ಹಾಗೆ ಯಾವಾಗಲೂ ನಾವು ದುಡ್ಡನ್ನು ಬೈತಾ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅದ್ರ ಹಿಂದೆ ಹೋಗ್ತಾ ಇದ್ರೆ ದುಡ್ಡು ಬರಲ್ಲ. ಅದು ಯಾವತ್ತೂ ಬರಲ್ಲ, ನೆನ್ಪಿಡಿ. ಅದ್ರ ಬದಲು ದುಡ್ಡಿರೋರನ್ನ ನೋಡಿ ಖುಷಿಯಿಂದ ಮಾತಾಡಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಆವಾಗ ಸ್ವಲ್ಪ ಅವ್ರು ಏನು ಮಾಡ್ತಾರೆ, ಅವ್ರು ಯಾವ ಥರ ನಡ್ಕೊಳ್ತಾರೆ, ಯಾವ ಥರ ಬಿಸ್ನೆಸ್ಗಳನ್ನ ಮಾಡ್ತಾರೆ, ಯಾವ ಥರ ಐಡಿಯಾಗಳಿದೆ ಅವ್ರ ಹತ್ರ, ಯಾವ ಥರ ತಲೆ ಓಡಿಸ್ತಾರೆ, ಅದೆಲ್ಲ ನಾವು ಅವರಿಂದ ಕಲಿಬೋದಲ್ವ. ಅವರಿಂದ ನಾವು ಕಲಿತು ನಾವು ದುಡ್ಡನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಕಲ್ತ್ಕೊಬೋದಲ್ವ. ಯಾವಾಗಲೂ ದುಡ್ಡಿದ್ದವರು ನಮ್ಮನ್ನು ದೂರ ಇಡ್ತಾರೆ, ದುಡ್ಡಿದ್ದವರು ನಮ್ಮನ್ನು ಮಾತಾಡ್ಸಲ್ಲ, ದುಡ್ಡಿದ್ದವರು ನಮ್ಮನ್ನು ಕೀಳಾಗಿ ನೋಡ್ತಾರೆ. ಇದನ್ನೆಲ್ಲ ಬಿಟ್ಟುಬಿಡಿ ವೀಕ್ಷಕರೇ. ನಾವು ಯಾಕೆ ಅವ್ರಕ್ಕಿಂತ ನಾವು ಕೀಳು ಅಂತ ಯಾಕೆ ಅಂದ್ಕೊಳ್ತೀವಿ? ಯಾವಾಗಲೂ ನಾವು ನಮ್ಮ ಹತ್ರ ₹1 ಇರಲಿ ದುಡ್ಡಲ್ವಾ. ಇವತ್ತು 10,000 ದುಡಿತಿದ್ರು ಅದು ದುಡ್ಡೇ, 1,00,000 ದುಡಿತಿದ್ರು ಅದು ದುಡ್ಡೇ ಅಲ್ವಾ. ಇರೋ ದುಡ್ಡಿಗೆ ಗೌರವ ಕೊಟ್ಟರೆ ತಾನೇ ಮುಂದೆ ಒಂದು ದಿನ ನಮ್ಮ ಹತ್ರ ಜಾಸ್ತಿ ದುಡ್ಡು ಬರೋಕ್ಕೆ ಸಾಧ್ಯ ಆಗೋದು ಅಲ್ವಾ. ನಾವು ಲಕ್ಷ್ಮೀ ದೇವಿನ ನಾವು ಗೌರವದಿಂದ ನೋಡ್ಕೋಬೇಕು. ಅದನ್ನು ಯಾವಾಗ ನಾವು ಗೌರವದಿಂದ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ನಮ್ಮ ಹತ್ರ ಗೊತ್ತಿದ್ದೇ ರೀತಿಯಿಂದ ಅಥವಾ ಗೊತ್ತಿಲ್ಲದೇ ಇರೋ ರೀತಿಯಿಂದನೂ ಹೇಗಾದರೂ ದುಡ್ಡು ಬಂದು ನಮ್ಮನ್ನು ಸೇರುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಇವತ್ತಿಂದನೇ ನೀವು ದುಡ್ಡಿಗೆ ಮರ್ಯಾದೆ ಕೊಡಿ. ನೀವು ನೋಡಿ, ನಿಮ್ಮ ಹತ್ರ ದುಡ್ಡು ತಾನಾಗೆ ಬಂದಿಲ್ಲ ಅಂದರೆ ನನಗೆ ಹೇಳಿ. ನಾನು ಯಾವಾಗಲೂ ನನ್ನ ಟೈಮ್ ಸ್ವಲ್ಪ ಚೆನ್ನಾಗಿಲ್ಲದೆ ಇರುವಾಗ ನಾನು ತುಂಬ ಬೈಕೊತಿದ್ದೆ ದೇವ್ರನ್ನ. ಏನಪ್ಪ ಇದು ಎಲ್ಲ ಬರೀ ಬೇರೆಯವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾರೆ, ನಮ್ಗೆ ಒಳ್ಳೇದೇ ಮಾಡಲ್ಲ. ನಾನು ಅದೇ ಥರ ಯಾವಾಗಲೂ ನನ್ನ ಪರಿಸ್ಥಿತಿನೂ ಹಾಗೆ ಆಗ್ತಾನೆ ಇತ್ತು. ಯಾವಾಗ ನನ್ನ ಥಾಟ್ಸ್ನ ಚೇಂಜ್ ಮಾಡ್ಕೊಂಡ ನಾನು, ಯಾವಾಗ ನನ್ನ ಬಗ್ಗೆ ನಾನು ಒಳ್ಳೆಯದನ್ನು ಅಥವಾ ನಾನು ದೇವ್ರ ಬಗ್ಗೆ ಒಳ್ಳೆಯದನ್ನು ಅಥವಾ ದುಡ್ಡಿನ ಬಗ್ಗೆ ಯಾವಾಗ ನಾನು ಒಳ್ಳೇದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ನನ್ನ ಪರಿಸ್ಥಿತಿನೂ ತುಂಬ ಚೆನ್ನಾಗಿದೆ. ಸೊ ನನಗೆ ಆದ ಅನುಭವನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇನ್ನೊಂದು, ಫಸ್ಟ್ ಆಫ್ ಆಲ್ ನಾವು ಯಾವುದೇ ಯೋಚನೆ ಮಾಡಿದ್ರು ಅದು ನಮ್ಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು.